ಈ ದಿನದ ಪತ್ರಿಕಾಗೋಷ್ಠಿ ಎಕೋ ಸೆನ್ಸಿಟಿವ್ ಏರಿಯಾದ ಈಗಾಗಲೇ 7ನೇ ಅಧಿಸೂಚನೆ ಆಗಿದೆ. 7ನೇ ಅಧಿಸೂಚನೆಗೆ ಅಬ್ಜೆಕ್ಷನ್ ಕರೆದಿದ್ದಾರೆ. ಈ ಅಬ್ಜೆಕ್ಷನ್ ಕರೆದಿರುವಂಥ ಅಬ್ಜೆಕ್ಷನ್ಗೆ ಜಾತ್ಯತೀತ ಜನತಾದಳ ಅಬ್ಜೆಕ್ಷನ್ ಫೈಲ್ ಮಾಡುತ್ತೆ. ಇವತ್ತು ಅದನ್ನು ತಾಲೂಕು ಕಚೇರಿಗಳ ಮುಖಾಂತರ, ತಹಸೀಲ್ದಾರ್ ಮುಖಾಂತರ ಅಬ್ಜೆಕ್ಷನ್ ಫೈಲ್ ಮಾಡ್ತೇವೆ. ತದನಂತರ ಜಿಲ್ಲಾಧಿಕಾರಿಗಳಿಗೆ ಅಬ್ಜೆಕ್ಷನ್ ಫೈಲ್ ಮಾಡಿ ಮುಖ್ಯಮಂತ್ರಿಗಳಿಗೂ ಅಬ್ಜೆಕ್ಷನ್ ಫೈಲ್ ಮಾಡುವಂಥ ಒಂದು ಪ್ರಕ್ರಿಯೆ JDS ಪಕ್ಷ ಇವತ್ತು ತಗೊಂಡಿದೆ. ಬಂಧುಗಳೇ, ಇವತ್ತು ಪಶ್ಚಿಮ ಘಟ್ಟ ಅನ್ನುವಂಥ ಪ್ರದೇಶನ ರಾಷ್ಟ್ರದಲ್ಲಿ ಏನು ಹಸಿರು ಉಳಿಬೇಕು, ಹಸಿರು ಕ್ರಾಂತಿ ಆಗಬೇಕಂದ್ರೆ ಉತ್ತರದ ಭಾಗವನ್ನೆಲ್ಲ ಬಿಟ್ಟು ಕೇವಲ ಪಶ್ಚಿಮ ಘಟ್ಟದ ಬಗ್ಗೆ ಕಳೆದ 16 ವರ್ಷಗಳಿಂದ ನಡೀತಾ ಇದೆ. ನಾವಾದರೂ ಈಗ ಏನು ಪಶ್ಚಿಮ ಘಟ್ಟ ಉಳಿಯಬೇಕು ಅನ್ನೋದ್ರಲ್ಲಿ ನಾವು ಮಲೆನಾಡಿನ ರೈತರು, ನಾವು ಮೊದಲಿಗರು. ಆದರೆ ನಮಗೆ ಒಂದು ಏನಾಗ್ತಾ ಇದೆ ಅಂದರೆ, ಪಶ್ಚಿಮ ಘಟ್ಟ ಉಳಿಯೋದ್ರ ಜೊತೆಯಲ್ಲಿ ಇಲ್ಲಿ ಮಲೆನಾಡಿನಲ್ಲಿ ವಾಸಿಸುತ್ತಿರುವಂಥ 106 ವರ್ಷಗಳ ಇತಿಹಾಸ ಇರುವಂಥ ರೈತರು ಸಹ ಉಳಿಲೇಬೇಕಾಗಿದೆ. ಈ ದಿಸೆಯಲ್ಲಿ ನಾವು ಕೇಂದ್ರ ಸರ್ಕಾರದ ಒಂದು ಈ ಪರಿಸರ ಇಲಾಖೆಯ 7ನೇ ಅಧಿಸೂಚನೆಯನ್ನು ನಾವು ಸಂಪೂರ್ಣವಾಗಿ ವಿರೋಧಿಸ್ತೇವೆ. ಇದುವರೆಗೆ 6 ಅಧಿಸೂಚನೆಯಲ್ಲಿ ಏನು ಕೊಟ್ಟಿದ್ದೀರೋ ಅದೇ ಅಧಿಸೂಚನೆಯಲ್ಲಿ 7ನೇ ಅಧಿಸೂಚನೆಯಲ್ಲಿ ಕೊಟ್ಟಿದ್ದೀರಿ ಬಿಟ್ಟು ಒಂದೇ ಒಂದು ಅದರಲ್ಲಿ ವಾಕ್ಯನಾಗಲಿ ಅಥವಾ ಒಂದೇ ಒಂದು ಪ್ಯಾರನಾಗಲಿ ನೀವು ಬದಲಾವಣೆ ಮಾಡಲಿಲ್ಲ. 6 ಅಧಿಸೂಚನೆಗೂ ಸಹ ರಾಜ್ಯ ಸರ್ಕಾರ ವಿರೋಧ ವ್ಯಕ್ತಪಡಿಸಿದೆ. 5, 6 ಈಗ 7ನೇ ಅಧಿಸೂಚನೆಗೂ ರಾಜ್ಯ ಸರ್ಕಾರ ಅದನ್ನು ತಿರಸ್ಕರಿಸಿದ್ದೇವೆ ಅಂತ ಹೇಳಿದ್ದಾರೆ. ನಾವಾದರೂ ನಿಮಗೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ, 7ನೇ ಅಧಿಸೂಚನೆಯನ್ನು ಏನು ಈಗ ಹೊರಡಿಸಿದ್ದೀರಾ ಆ ಅಧಿಸೂಚನೆಯನ್ನು ಹಿಂತೆಗೆದುಕೊಳ್ಬೇಕಂತ ಹೇಳ್ತೇನೆ. ಅಧಿಸೂಚನೆಯನ್ನು ಹಿಂತೆಗೆದುಕೊಳ್ಳದೇ ಇದ್ರೆ ಅಧಿಸೂಚನೆ ಹಾಗೆ ಮುಂದುವರೆದೋಗ್ಬಿಡುತ್ತೆ. ಆದರೆ ಆ ಅಧಿಸೂಚನೆಯಲ್ಲಿರುವಂಥ ಏನು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಯಾವುದೇ ಮಲೆನಾಡಿನಲ್ಲಿ ವಾಸಿಸುವ ನಾವು, ಅದರಲ್ಲೂ ಶೃಂಗೇರಿ ಕ್ಷೇತ್ರದಲ್ಲಿ 92 ಗ್ರಾಮಗಳನ್ನು ಕೊಟ್ಟಿದ್ದೀವಿ. ಆ 92 ಗ್ರಾಮ ಅದರಲ್ಲಿ ಯಾವ ಸರ್ವೆ ನಂಬರ್ ಬರುತ್ತೆ ಅಥವಾ ಅದರಲ್ಲಿ ನಗರ ಇದೆಯಾ, ಜನ ವಾಸ ಮಾಡ್ತಾರ, ಯಾವುದನ್ನು ನೀವು ನೋಡಲಿಲ್ಲ. ನೀವು ಅಧಿಸೂಚನೆ ಕೊಡುವಾಗ ಗ್ರಾಮದ ಹೆಸರನ್ನು ಕೊಟ್ಟಿದ್ದೀರಿ. ಬಂಡಿಗಡಿ ಅಂತ ಒಂದು ಗ್ರಾಮದ ಹೆಸರನ್ನು ಕೊಟ್ಟಿದ್ದೀರಿ. ಆ ಬಂಡಿಗಡಿಗೆ ಗ್ರಾಮದ ವಿಸ್ತೀರ್ಣ, ಅಲ್ಲಿ ಯಾವ ರೀತಿಯ ನಗರ ಹೇಗೆ ಬೆಳೆದಿದೆ, ಜನಸಂಖ್ಯೆ ಇದೆಯಾ, ಅಥವಾ ಜನಸಂಖ್ಯೆಯ ಆಧಾರದ ಮೇಲೆ ನೀವು ಅಧಿಸೂಚನೆ ಕೊಡಲೇ ಇಲ್ಲ. ಅಧಿಸೂಚನೆನ ಯಾವ ರೀತಿ ತಯಾರು ಮಾಡಿದ್ರಿ ಅಂದರೆ, ನಮ್ಮ ಒಬ್ಬ ಪ್ರಖ್ಯಾತ ಸೈಂಟಿಸ್ಟ್, ವಿಜ್ಞಾನಿ ಕಸ್ತೂರಿ ರಂಗನ್ ಅಂತ ಹೇಳಿದ್ರೆ, ಅದು ಮಿಸೈಲ್ನ ಒಂದು ಥರ ಮಿಸೈಲ್ ಮಾಡುವಂಥ ಒಂದು ಅವರ ಪ್ರಕ್ರಿಯೆ. ಅವರಿಗೆ ಸ್ಥಳೀಯ ಯಾವುದೇ ಒಂದು ಮಲೆನಾಡಿನ ಪರಿಚಯ ಇರಲಿಲ್ಲ, ಮಲೆನಾಡಿನಲ್ಲಿರುವಂಥ ಬೆಳೆಗಳ ಪರಿಚಯ ಇರಲಿಲ್ಲ, ಮಲೆನಾಡಿನಲ್ಲಿ ಜನ ವಾಸ ಮಾಡೋ ಪರಿಚಯ ಇರಲಿಲ್ಲ. ಅವರು ಸ್ಯಾಟಲೈಟ್ ಮುಖಾಂತರ ಆ ಒಂದು ಯಾವ ಮಲೆನಾಡಿನ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿದ್ರು. ಮಲೆನಾಡಿನ ಸೂಕ್ಷ್ಮ ಪ್ರದೇಶ ಗುರುತಿಸಬೇಕಾದ್ರೆ ಅವರು ಅಧ್ಯಯನ ಮಾಡಬೇಕಿತ್ತು. ಮಲೆನಾಡಿನಲ್ಲಿ ವಾಸ ಮಾಡೋರು ಅಧ್ಯಯನ ಮಾಡಬೇಕಿತ್ತು. ನಗರ ಪ್ರದೇಶ ಎಷ್ಟು ಅಂತ ಅಧ್ಯಯನ ಮಾಡಬೇಕಿತ್ತು. ಇದು ಯಾವುದನ್ನು ಅಧ್ಯಯನ ಮಾಡದೇನೆ ಸ್ಯಾಟಲೈಟ್ ಮುಖಾಂತರ ಎಲ್ಲಿ ಗ್ರೀನ್ ಕಾಣುತ್ತಾ, ಎಲ್ಲಿ ಹಸಿರು ಪ್ರದೇಶ ಇರುತ್ತಾ, ಅದನ್ನೆಲ್ಲ ನೀವು ಒಂದು ಅರಣ್ಯ ಅನ್ನೋ ಒಂದು ವ್ಯಾಖ್ಯಾನ ಕೊಡ್ತೀರಿ. ಆ ರೀತಿ ವ್ಯಾಖ್ಯಾನ ಕೊಟ್ಟಾಗ ನಮ್ಮ ಶೃಂಗೇರಿ ಕ್ಷೇತ್ರಕ್ಕೆ ಬಹಳ ದೊಡ್ಡ ಅದರಿಂದ ಹೊಡೆತವಾಗಿದೆ. ಯಾಕಂದ್ರೆ ಚಿಕ್ಕಮಗಳೂರು ಜಿಲ್ಲೆ 138 ಗ್ರಾಮಗಳು ಬಂದಿದ್ರೆ, ಕೇವಲ ಶೃಂಗೇರಿ ಕ್ಷೇತ್ರದಲ್ಲಿ 92 ಗ್ರಾಮಗಳನ್ನು ಇವತ್ತು ಅಧಿಸೂಚನೆ ಮುಖಾಂತರ ಎಕೋ ಸೆನ್ಸಿಟಿವ್ ಏರಿಯಾ ಅಂತ ಮಾಡಿದ್ದೀರಿ. ನಾನು ಮೊದಲಿಗೆ ಹೇಳೋದಷ್ಟೇ, ಕೇಂದ್ರ ಸರ್ಕಾರ ಈಗ ಮಧ್ಯಪ್ರವೇಶ ಮಾಡಲೇಬೇಕಾಗತ್ತೆ. ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡದೇ ಇದ್ರೆ ಈ ಏನು ಪಶ್ಚಿಮ ಘಟ್ಟದ ಜನ
ಇವತ್ತು 20,668 ಎಕರೆ ಚದರ ಕಿಲೋಮೀಟರ್ ಸಂಪೂರ್ಣ ಅದರಲ್ಲಿ ಮಲೆನಾಡು ಮತ್ತೆ ಕರ್ನಾಟಕದ ಸುಮಾರು 6,000 ಚದರ ಕಿಲೋಮೀಟರ್, ಫಾರೆಸ್ಟ್ ಅವರು ಹೇಳ್ತಾರೆ 4,000 ಚದರ ಕಿಲೋಮೀಟರ್ ಜನವಾಸಿಸುವ ಪ್ರದೇಶ, 6,000 ಚದರ ಕಿಲೋಮೀಟರ್ ಇದೆ ಅನ್ನೋದನ್ನ ನಾನು ಪರಿಸರವಾದಿಗಳ ಹತ್ರನೇ ಮಾತನಾಡುವಾಗ ಕೇಳ್ಕೊಂಡೆ. ನಾನು ಕೇಳೋದು ಇಷ್ಟೇ, ಮೊದಲು ನೀವು ಕೊಟ್ಟಿರುವ ಅಧಿಸೂಚನೆಯನ್ನ ವಿಡ್ರಾ ಮಾಡಲೇಬೇಕು. ಅದನ್ನ ಮಾಡದೇ ಇದ್ರೆ ಜನ ರೊಚ್ಚಿಗೇಳೋದಕ್ಕಿಂತ ಮೊದಲು ದಯವಿಟ್ಟು ವಿಡ್ರಾ ಮಾಡಿ ಅಂತ ಹೇಳ್ತಾರೆ. ಮತ್ತೆ ಎರಡನೇದು, ಕರ್ನಾಟಕ ಸರ್ಕಾರ ಈ ಅಧಿಸೂಚನೆ ಬಗ್ಗೆ ನಾವು ಸಮರ್ಥವಾದ ವಾದ ಮಂಡನೆಗಳನ್ನು ಮಾಡಬೇಕು. ಯಾಕಂದ್ರೆ ಕೇರಳ ಸರ್ಕಾರದಲ್ಲಿ ಇದೇ ರೀತಿ ಆದಾಗ 4,000 ಚದರ ಕಿಲೋಮೀಟರ್ನ ಅವ್ರನ್ನ ಕೈ ಬಿಟ್ರು. ಆದ್ರೆ ಕರ್ನಾಟಕ ಯಾಕೆ ಬಿಡ್ಲಿಕ್ಕಾಗಿಲ್ಲ? ನಮ್ಮ ಸಮರ್ಥವಾದ ವಾದ ಮಂಡನೆ ಮಾಡುವಲ್ಲಿ ಕರ್ನಾಟಕ ಸರ್ಕಾರಗಳು ಯಾವುದೇ ಸರ್ಕಾರ ಇದ್ರೂ ಅದರಲ್ಲಿ ವಿಫಲವಾಗಿದೆ ಅಂತ ಹೇಳ್ತೇನೆ. ಈಗಲಾದ್ರೂ ಹೇಳ್ತೇನೆ, ಈಗ ಸಾರಾಸಗಟಾಗಿ ಈಗಿನ ಸರ್ಕಾರ ಅದನ್ನು ತಿರಸ್ಕಾರ ಮಾಡುವ ಒಂದು ನಿರ್ಣಯ ಮಾಡಿದೆ. ಆದ್ರೆ ಅದು ವಿಧಾನಸಭೆಯಲ್ಲಿ ಪಾಸ್ ಆಗ್ಬೇಕು. ಅದು ಅಧಿಸೂಚನೆಯನ್ನು ವಿರೋಧಿಸಬೇಕಾದ್ರೆ ಸಂಪೂರ್ಣ ಏನು ಸಚಿವ ಸಂಪುಟದಲ್ಲಿ ಆದ ನಿರ್ಣಯಗಳನ್ನ ಈ ತಿರಸ್ಕಾರ ಮಾಡ್ತೀವಿ ಅನ್ನೋದನ್ನ ಮಾಡಬೇಕು ಅನ್ನೋದನ್ನ ಕರ್ನಾಟಕ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ. ನಾನು ನಿನ್ನೆ ನ್ಯೂಸ್ನಲ್ಲಿ ನೋಡ್ತಾ ಇರುವಾಗ ಹೇಳ್ತಾ ಇದ್ರು, ಇಲ್ಲ ಕೆಲವು ಪ್ರದೇಶಗಳು, ಯಾವುದೇ ಪ್ರದೇಶ ಇಲ್ಲ, ಕಾರಣ ಯಾವುದೇ ಪ್ರದೇಶದ ಯಾವ ಸರ್ವೆ ನಂಬರ್ ಅನ್ನೋದನ್ನು ಗುರುತಿಸಲಿಲ್ಲ ಅವರು. ಯಾವ ಸರ್ವೆ ನಂಬರು, ಯಾವ ಗ್ರಾಮದಲ್ಲಿ ಯಾವ ಸರ್ವೆ ನಂಬರ್ ಅನ್ನೋದನ್ನು ಗುರುತಿಸಲಿಲ್ಲ. ಸಂಪೂರ್ಣ ಅವ್ರು ಏನ್ ಕೇಳಿದ್ರು ಅಂದ್ರೆ ಒಂದೊಂದು ಗ್ರಾಮನ ಕೊಟ್ಬಿಟ್ರು, ಆ ಗ್ರಾಮದ ಪ್ರಕಾರ ನಾವು ಮಾಡ್ಬೇಕಂತ. ಅದು ಸಾಧ್ಯನೇ ಇಲ್ಲ. ಅದು ಮಾಡ್ಲಿಕ್ಕೆ ಹೋದ್ರೆ ಪಟ್ಟಣಗಳು, ಜನವಸತಿ ಪ್ರದೇಶ, ಖಾಸಗಿ ಆಸ್ತಿಗಳು, ಕೃಷಿಕರ ಕಂದಾಯ ಭೂಮಿಗಳೆಲ್ಲ ಹೋಗ್ಬಿಡ್ತಾವ. ಅದು ಮಾಡ್ಲಿಕ್ಕಾಗಲ್ಲ. ಆದ್ರಿಂದ ರಾಜ್ಯ ಸರ್ಕಾರಕ್ಕಾದ್ರೂ ಹೇಳೋದು, ಸಂಪೂರ್ಣವಾಗಿ ತಿರಸ್ಕರಿಸಿ. ಇದನ್ನ ತಿರಸ್ಕಾರ ಮಾಡಿ ಇದನ್ನ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದನ್ನ ಕೇಂದ್ರ ಸರ್ಕಾರಕ್ಕೆ ನಾವು ಪ್ರತಿಭಟನೆಯನ್ನು ಸಲ್ಲಿಸಲೇಬೇಕು. ಮತ್ತೆ ಸುಪ್ರೀಂ ಕೋರ್ಟಿಗೂ ಇದ್ರ ಮಧ್ಯೆ ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಮಧ್ಯೆ ಬಂದ್ಬಿಟ್ಟಿದೆ. ಯಾವತ್ತು ಗೋದಾವರ್ಮನ್ ಪುದುಮರಡ್ಕ ಕೇಸ್ ಬಂತ 1995ರಲ್ಲಿ, ಅವತ್ತಿನಿಂದ ಸುಪ್ರೀಂ ಕೋರ್ಟು ಈ ಏನು ಪರಿಸರವಾದಿಗಳ ಮಾತು ಕೇಳಿಕೊಂಡು ಒಂದೇ ವೇನಲ್ಲಿ ಹೋಗ್ತಾ ಇದ್ದಾರೆ. ಅದಕ್ಕಾದ್ರೂ ನಾವು ಮನವರಿಕೆ ಮಾಡಿಕೊಡ್ಬೇಕು. ಈ ತರದ ಕಾನೂನಿಂದ ಇವತ್ತು ದೇಶ ಸ್ವಾತಂತ್ರ್ಯ ಪೂರ್ವ ಬೇರೆ, ಇವತ್ತಿನ ಜನಸಂಖ್ಯೆ ಬೇರೆ. ಆ ಜನಸಂಖ್ಯೆಗೆ ಅನುಗುಣವಾಗಿ ನಗರ ಬೆಳೆದಿದೆ. ಅದನ್ನ ನಾವು ತಿರಸ್ಕಾರ ಮಾಡ್ಬೇಕಂತೇಳಿ ಮೊದಲನೇ ನನ್ನ ಪತ್ರಿಕಾಗೋಷ್ಠಿಯ ಮೊದಲನೇ ವಿವರ. ಎರಡನೇ ಪಾಯಿಂಟ್ ಏನಂದ್ರೆ, ನಾನು ನಿನ್ನೆ ಕಾಂಗ್ರೆಸ್ನ ಒಂದು ಪ್ರತಿಭಟನೆಯನ್ನು ನೋಡಿದೆ. ನರಸಿಂಹರಾಜಪುರದಲ್ಲಿ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧವಾದ ಪ್ರತಿಭಟನೆಯನ್ನು ಪಾಲ್ಗೊಂಡಿತ್ತು. ನಾನು ಕಾಂಗ್ರೆಸ್ಗರಿಗಾದ್ರೆ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ನಮ್ಮ ಮಲೆನಾಡಿನ ಎಕೋ ಸೆನ್ಸಿಟಿವ್, ಈಗ ಏನು ಸೂಕ್ಷ್ಮ ಪ್ರದೇಶ, ಡೀಮ್ಡ್ ಫಾರೆಸ್ಟ್, ಸೆಕ್ಷನ್ 17, ಸೆಕ್ಷನ್ 4, ಇದು ಎಲ್ಲದರಲ್ಲಿ ರಾಜಕಾರಣ ಬೇಡ. ಇದರಲ್ಲಿ ರಾಜಕಾರಣ ಮಾಡಬೇಡಿ ಅಂತ ಹೇಳ್ತೇನೆ. ಕಾಂಗ್ರೆಸ್ಸಿಗರ ಈ ದೊಂಬರಾಟದಿಂದ ರಾಜಕಾರಣ ನಿಲ್ಲಿಸ್ಬಿಡಿ. ನಾವು ರೈತರ ಪರವಾಗಿ ಏಕಧ್ವನಿಯಾಗಿ ಹೋರಾಟ ಮಾಡಿ, ನಿಮ್ಮ ನಾಯಕತ್ವದಲ್ಲೇ ಬರ್ತೇವೆ ನಾವು. ನಮಗೆ ನಾಯಕತ್ವದ ಪ್ರಶ್ನೆ ಇಲ್ಲ, ಇಲ್ಲಿ ರೈತರ ಅಳಿವುಳಿನ ಪ್ರಶ್ನೆ ಇದೆ. ಅವರಿಗೆ ಒಂದು ನೆನಪು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಏನು ಪ್ರೊಫೆಸರ್ ಮಾಧವರಾವ್ ಗಾಡ್ಗಿಲ್ ಇರ್ಬೋದು, ಕಸ್ತೂರಿ ರಂಗನ್ ವರದಿ ಇರ್ಬೋದು, ಇದೆಲ್ಲದರ ಜನಕರು ಯಾರು ಅಂದ್ರೆ ಕಾಂಗ್ರೆಸ್ಸಿಗರು. ಇದು 2014 ಮೇಲೆ ಬಂದಿದ್ದಲ್ಲ. ಇದು ಮೊದಲು ಜೈರಾಮ್ ರಮೇಶ್ ಅವರು ಪರಿಸರ ಖಾತೆಯನ್ನು ನೋಡ್ಕೊಂಡಿದ್ದಾಗ ಪ್ರೊಫೆಸರ್ ಮಾಧವರಾವ್ ಗಾಡ್ಗಿಲನ್ನು ಮಾಡಿದ್ರು. ಅವರು 1,13,000 ಚದರ ಕಿಲೋಮೀಟರ್ ಮಾಡಿದ್ರು. 2011ನೇ ಇಸ್ವಿನಲ್ಲಿ 14/9/2011ರಲ್ಲಿ. ಆದರೆ ಅದಾದ ಮೇಲೆ ಅದನ್ನು ವಿರೋಧ ಮಾಡಿದಾಗ ಮತ್ತೆ ಅವರು ಏನು ಮಾಡೋದು ಅಂದ್ರೆ ಕಸ್ತೂರಿ ರಂಗನ ಒಂದು ಆಯೋಗ ನೇಮಕ ಮಾಡಿದ್ರು. ಯಾರು ನೇಮಕ ಮಾಡಿದ್ರು? ಆವಾಗ ಜಯಂತಿ ನಟರಾಜನ್ ಅವರು
ಕಾಂಗ್ರೆಸ್ಸಿನ ಸಚಿವರಾಗಿದ್ರು. ಆ ಒಂದು ಮೊದಲನೇ ವರದಿ ಬಂದಾಗ 15/4/2013 ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಆ ಒಂದು ವರದಿ ಆದ ಮೇಲೆ ಮೊದಲನೇ ವರದಿ ಮಾಡಿದಾಗ ಮೊದಲನೇ ಆದೇಶ ಬಂದಿದ್ದು 13/11/2013. ಅದನ್ನ ಅನುಮೋದನೆ ಮಾಡ್ತು ಅವರ ಸರ್ಕಾರ 5/5/2014. ಇದರ ಅರ್ಥ ಸಂಪೂರ್ಣವಾದ ಈಗಿನ ಕೇಂದ್ರ ಸರ್ಕಾರ ಬರಬೇಕಾದ್ರೆ ಮೊದಲೇ ಇದು ಅನುಮೋದನೆ ಆಯಿತು. ಮೊದಲನೇ ಅಧಿಸೂಚನೆ ಬಂತು, ಅದು ಎರಡನೇ ಅಧಿಸೂಚನೆ ಆಗಿ ಹೋಯ್ತು. ಈ ಅಧಿಸೂಚನೆಗಳ ಬಂದ್ರೆ ನಾನು ಯಾರ ಮೇಲೂ ರಾಜಕಾರಣ ಮಾಡೋದಿಲ್ಲ. ನಾನು ಏನು ಹೇಳ್ತೇನೆ ಅಂದ್ರೆ, ಈ ರಾಜಕಾರಣ ಕೆಸರ ಎರಚಾಟ ಬಿಟ್ಟು ನಾವು ರೈತರ ಪರವಾಗಿ ಮಾತನಾಡೋಣ ಅಂತ ಹೇಳ್ತೇನೆ. ಇದನ್ನ ಮೂಲ ಹುಡ್ಕೊಂಡಾಗ ಬೇರೆದಕ್ಕೆಲ್ಲ ಬಿಡದಿ ಸಮಸ್ಯೆ ಬಂದಾಗ ಕುಮಾರಸ್ವಾಮಿ ಅವರು ಮಾತನಾಡಿದ್ದರು ಅಂತೀರಿ. ಆದ್ರೆ ಇದು ಸಂಪೂರ್ಣವಾದ ಈ ಒಂದು ಯೋಜನೆ ಬರಲಿಕ್ಕೆ ಕಾರಣನೇ ಅವತ್ತಿನ ಹಿಂದಿನ ಸರ್ಕಾರಗಳು. ಅವರ ನ್ಯೂನ್ಯತೆಯಿಂದ ಇವತ್ತು ಈ ಸಮಸ್ಯೆಗೆ ಬಂದಿದ್ದೇವೆ. ಅವರು ಅದನ್ನ ಸರಿಯಾದ ರೀತಿನೇ ಅದನ್ನ ಮಾಡಿದ್ರೆ ಈ ಸಮಸ್ಯೆ ಬರ್ತಿರ್ಲಿಲ್ಲ. ಆದ್ರೂ ಇವತ್ತು ನಾನೊಂದು ಮಾತು ಹೇಳ್ತೇನೆ, ಮುಗಿದೋಗಿದೆ, ಇದು ಆಗಿದೆ, ಅಧಿಸೂಚನೆ ಬಂದಿದೆ. ಎದುರಿಸುವಾಗ ಯಾರೇ ಒಬ್ಬ ರಾಜಕೀಯ ಪಕ್ಷದವರಿಗೆ ಇಂಥವ್ರಿಗಿಂತ ತೊಂದರೆ ಆಗಲ್ಲ, ಇಡೀ ರಾಜ್ಯದ ರೈತರಿಗೆ ತೊಂದರೆ ಆಗ್ತಿದೆ. 10 ಜಿಲ್ಲೆಯ ರೈತರು ಅಲ್ಲಿ ಒಳಗೆ ಯಾರು ಇದ್ದಾರೋ, ಯಾರು ವಾಸ ಮಾಡ್ತಿದಾರೋ, ಯಾರು ನಗರ ಪ್ರದೇಶ ಅಂತ ಇದೆಯೋ, ನಮಗೆ ಎಲ್ಲಾ ರೀತಿಯ ದಾಖಲೆಗಳಿದ್ದವರಿಗೆಲ್ಲ ಇದು ಒಂದು ಸ್ಮಶಾನದ ರೀತಿ ಆಗತ್ತೆ. ನಾಳೆ ದಿನ ಅದಕ್ಕೆ ಬರುತ್ತೆ. ಏನಕ್ಕೆ ಅಂದ್ರೆ, ಒಂದು ಸರಿ ಎಕೋ ಸೆನ್ಸಿಟಿವ್ ಝೋನ್ ಆಗ್ಬಿಟ್ರೆ ಅಲ್ಲಿ ನಾವು ಯಾವುದೇ ಡೆವಲಪ್ಮೆಂಟ್ ಮಾಡ್ಲಿಕ್ಕಾಗಲ್ಲ, ಅಥವಾ ಪರಬಾರೆ ಮಾಡ್ಲಿಕ್ಕಾಗಲ್ಲ, ಅಲಿನೇಷನ್ ಮಾಡ್ಲಿಕ್ಕಾಗಲ್ಲ. ನಮ್ಮ ಮನೆ ಇರ್ಬೋದು ಅಂತ ಹೇಳುತ್ತೆ, ಆ ಕಾನೂನು ಮನೆ ಇರ್ಬೋದು ಅಂತ ಹೇಳುತ್ತೆ. ಆದರೆ ಅದರಲ್ಲಿ ನಾವು ಡೆವಲಪ್ ಮಾಡ್ಲಿಕ್ಕಾಗಲ್ಲ, ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ಲಿಕ್ಕಾಗಲ್ಲ. ಅದು ಒಂದು ಬಹುದೊಡ್ಡ ಕಾಡಾಗಬೇಕು. ಇವತ್ತಿನ ಜನಸಂಖ್ಯೆಗೆ ಅದು ಸಾಧ್ಯ ಇದೆಯಾ? ಆದ್ರಿಂದ ನಾನು ಏನು ಹೇಳ್ತೇನೆ ಅಂದ್ರೆ, ಇದನ್ನ ನಾವು ರಾಜಕಾರಣಗೊಳಿಸೋದು ಬೇಡ. ರಾಜಕಾರಣಗೊಳಿಸದೇನೆ ಕಾಂಗ್ರೆಸ್, ಬಿಜೆಪಿ, JDS ಪಕ್ಷಗಳು ಒಂದು ಹೋರಾಟ ಮಾಡಿ ರೈತರ ಪರವಾಗಿ ಏಕಧ್ವನಿ ಮಾಡಲಿ. ಯಾರು ಬೇಕಾದ್ರೂ ಹೋರಾಟ ಮಾಡಲಿ, ನಾವೇ ನಾಯಕತ್ವ ತಗೊಳ್ಬೇಕು ಅಂತಿಲ್ಲ ನಮಗೆ. ಆದ್ರಿಂದ ಇವತ್ತು ನಾವು ಪ್ರತಿಭಟನೆನ ರಾಜ್ಯ ಸರ್ಕಾರದ ವಿರುದ್ಧ ಮಾಡೋದು, ಕೇಂದ್ರ ಸರ್ಕಾರದ ವಿರುದ್ಧ ಮಾಡೋದು, ಇದರಿಂದ ಏನು ಪ್ರಯೋಜನ ಇಲ್ಲ. ಇದರಿಂದ ಏನಾಗ್ಬೋದು ಅಂದ್ರೆ, ನಾವು ಸುಮ್ಮನೆ ಅದಕ್ಕೊಂದು ರಾಜಕಾರಣ ಮಾಡ್ಬೋದು, ಅದು ಬಿಟ್ಟು ಬೇರೆ ಏನು ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ನನ್ನ ಉದ್ದೇಶ, ಈ ನಮ್ಮ JDS ಪಕ್ಷ ಯಾವ್ದಾದ್ರು ಒಂದು ನೇರವಾದ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಕೊಡುತ್ತೆ. ಬೆಂಬಲ ಕೊಡ್ಲಿಲ್ಲ, ನಾವು ಅದ್ರ ಬಗ್ಗೆ ಮುಂದಿನ ಹೆಜ್ಜೆ ಇಡ್ತೇವೆ. ಮೂರನೇದಾದ್ರೂ ನಾನು ಕೇಳೋದೇನಂದ್ರೆ, ಇದಕ್ಕೆ ಈಗ ಸರಿಯಾದ ಸಮಯ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೆ ಕಾಂಗ್ರೆಸ್ ಸರ್ಕಾರ ಅದನ್ನು ತಿರಸ್ಕಾರ ಮಾಡುತ್ತೆ ಅಂತ ಹೇಳಿದೆ. ಹಾಗೆ ಕೇಂದ್ರದಲ್ಲಿ ನಮ್ಮದೇ ನಾಯಕರಾದ HD ಕುಮಾರಣ್ಣವರು ಇದ್ದಾರೆ, ಕುಮಾರಸ್ವಾಮಿ ಅವರು ಇದ್ದಾರೆ. ಅವರು ಕೇಂದ್ರದ ಪ್ರಬಲ ಖಾತೆಯಲ್ಲಿದ್ದಾರೆ. ನಾವು ಒಂದು ದೊಡ್ಡ ಸಮಿತಿಯನ್ನು ತಗೊಂಡು, ಅಥವಾ ರೈತಾಪಿ ವರ್ಗದ ಒಂದು ಸಮಿತಿ ಅಥವಾ ಹೋರಾಟಗಾರರ ನೇತೃತ್ವದಲ್ಲಿ, ನಾನು ಈ ಭಾಗದ ಜನಗಳಿಗಾದ್ರೂ ಹೇಳ್ತೇನೆ, ನೀವು ಇದ್ರ ಬಗ್ಗೆ ನಿಮಗೆ ಗೊತ್ತೇ ಇಲ್ಲ. ಯಾರು ಜನ ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಅವ್ರ ಮನೆ ಎಲ್ಲಿದೆ ಅಂತ ಗೊತ್ತಿಲ್ಲ, ಜಮೀನು ಎಲ್ಲಿದೆ ಅಂತ ಗೊತ್ತಿಲ್ಲ, ತೋಟ ಎಲ್ಲಿದೆ ಅಂತ, ಮುಂದಿನ ಭವಿಷ್ಯನೇ ಗೊತ್ತಿಲ್ಲ. ಎಲ್ಲರೂ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ, ಏನೋ ಆಗಿದ್ದಾಗ ಹೋಗ್ಬಿಡತ್ತೆ. ಸೆಕ್ಷನ್ 4 ಬಂತು, ಯಾರು ಅದ್ರ ಬಗ್ಗೆ ದೊಡ್ಡ ಪ್ರತಿಭಟನೆ ಹೋರಾಟ ಮಾಡಲಿಲ್ಲ. ಸೆಕ್ಷನ್ 17 ಬಂತು, ಅದಕ್ಕೆ ನಾವು ಹೋರಾಟ ಮಾಡುದು. ಇದೇ ಜಾಗದಲ್ಲಿ ಕೊಪ್ಪದಲ್ಲಿ ಎಲ್ಲರೂ ಹೇಳಿದ್ರು, ಸಂಸದರು ಹೇಳಿದ್ರು, ಹಾಗೆ ನಮ್ಮ ಶಾಸಕರು ಹೇಳಿದ್ರು, ನಾವು ಒಂದು ನಿಯೋಗ ತೆಗೆದುಕೊಂಡು ನಿಲ್ಲಿಸ್ತೀವಿ ಅಂತ. ಸೈಲೆಂಟ್ ಆಗಿದ್ದೀವಿ. ಜನ ಹೇಗೆ ಅಂದ್ರೆ, ಎಲ್ರಿಗೂ ಬಂದಿದ್ದು ನಮಗೂ ಬಂದಿದ್ದು ಅಂತ ಹೇಳ್ತಾರೆ. ನಾನು ಜನಗಳಿಗಾದ್ರೂ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೀವು ನಿಮ್ಮ ತಲೆ ಮೇಲೆ ದೊಡ್ಡ ಬಂಡೆ ತೂಗ್ತಾ ಇದೆ, ಅದು ಬಿದ್ದರೆ ನಾವೆಲ್ಲರೂ ಸರ್ವನಾಶ ಆಗ್ತೇವೆ. ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗಿದೆ. ನಾವು ಅದಕ್ಕೆ ಒಂದು ದೊಡ್ಡ ಹೋರಾಟಕ್ಕೆ ಅಣಿಯಾಗಬೇಕಾಗಿದೆ. ಇದು ಪ್ರತಿಯೊಬ್ಬ ಮನೆಯಲ್ಲಿ, ಈಗ ನೀವು ಸೆಕ್ಷನ್ 17 ಎಷ್ಟೋ ಜನಗಳ ಮನೆ ಕಳ್ಕೊಂಡಿದ್ದಾರೆ. ಡೀಮ್ಡ್ ಫಾರೆಸ್ಟ್ ಅಲ್ಲಿ ಎಷ್ಟೋ ಜನಗಳ ಮನೆ ಕಳ್ಕೊಂಡಿದೆ. ಈಗ 3ನೇದು ಬಂದಿದೆ. ಈ 3 ಇದ್ರ ಮಧ್ಯೆ SIT ರಚನೆ ಆಗಿದೆ. SIT ಹೇಳಿದ್ದಾರೆ, ಏನು 1980 ಮೇಲೆ ಕೊಟ್ಟ ಎಲ್ಲ ಸಾಗುವಳಿ ಚೀಟಿಗಳು ಇಲ್ಲಿಗಲ್ ಅಂತ ಹೇಳುತ್ತೆ, ಎಲ್ಲ ದಾಖಲೆ ಸಮೇತ ಹೇಳುತ್ತೆ. ಹಾಗಾದ್ರೆ ನೀವು ನಮ್ಮ ಮನೆ ಹೋಗ್ತಾ ಅಂತ ಗೊತ್ತಿದ್ದು ನೀವು ಸೈಲೆಂಟ್ ಆಗ್ಬಿಟ್ರೆ ಮುಂದಿನ ಪರಿಸ್ಥಿತಿ ಏನಾಗ್ಬೋದು? ಪ್ರತಿಯೊಬ್ಬ ರೈತ, ಪ್ರತಿಯೊಬ್ಬ ಈ ಮಲೆನಾಡಿಗ
ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು, ಹೋರಾಟದಲ್ಲಿ ಭಾಗಿಯಾಗಬೇಕು ಅನ್ನೋದನ್ನ ಕರೆ ಕೊಡ್ತೇನೆ ನಾನು. ಮತ್ತೆ ಒಂದೇನು ಹೇಳೋದು ಅಂದ್ರೆ ಕರೆಗೆ, ಈಗ ನಾವು ಯಾವ್ದಾದ್ರು ಒಂದು ರಾಜಕೀಯ ನಾಯಕರ ಜೊತೆಲಿ ಹೋದಾಗ ಪಕ್ಷ ಅಂತ ಬರುತ್ತೆ. ನಾನು ನಿನ್ನೆ ವಿಠಲ್ ಹೆಗ್ಡೆ ಹತ್ರ ಸುಮಾರು 2 ಗಂಟೆಗಳ ಕಾಲ ಚರ್ಚೆ ಮಾಡ್ತಾ ಇದ್ದೆ. ನಿನ್ನೆ ಸಂಜೆ ನಾನು 6 ಗಂಟೆ ಹೋದ್ರೆ 10 ಗಂಟೆವರೆಗೆ ಎಲ್ಲ ದಾಖಲೆ ಯಾವ ರೀತಿ ಮಾಡಬಹುದು ಅಂತ ಒಂದು ಹೋರಾಟಕ್ಕೆ ರೂಪರೇಖೆ ನೀಡಬೇಕು. ರೈತರ ಸಂಘಟನೆ, ರೈತ ಅಂತ ಹೇಳಿದಾಗ ರಾಜಕಾರಣದ ರೈತರು ಬೇರೆ, ರಾಜಕಾರಣದ ರೈತರು ಬೇರೆ. ನಾವೆಲ್ಲ ರಾಜಕಾರಣದಲ್ಲಿ ನಮ್ದೇ ಪಕ್ಷದಲ್ಲಿ ರೈತ ಇರುತ್ತೆ, ರೈತ ಘಟಕ ಇರುತ್ತೆ. ಎಲ್ಲರೂ ಒಟ್ಟಾಗಿ ಒಂದು ಹೋರಾಟ ಮಾಡಿ ಈ ಭಾಗಕ್ಕೆ ನ್ಯಾಯ ಕೊಡೋದಾದ್ರೆ JDS ಪಕ್ಷ ಯಾವುದೇ ಪಾದಯಾತ್ರೆಗೆ ತಯಾರಿದೆ, ಯಾವುದೇ ಹೋರಾಟಕ್ಕೆ ತಯಾರಿದೆ. ಅಂತಿಮ ಗುರಿ ನಮಗೆ ಈ ಇರುವಂತ ಏನು ಜನಗಳ ಮೇಲಿರುವಂತ ದೊಡ್ಡ ಒಂದು ತೂಗತಿನ ನಾವು ತೆಗಿಲೇಬೇಕಾಗಿದೆ. ಇದಕ್ಕೆ ನಾವು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳವರಿಗೆ ಹೋರಾಟದ ಜೊತೆಯಲ್ಲಿ ಹೋರಾಟದಕ್ಕೆ ಅವರಿಗೆ ಮನವಿ ಸಲ್ಲಿಸಲಿಕ್ಕೂ ತಯಾರಿದ್ದೇವೆ, ಕೇಂದ್ರ ಸರ್ಕಾರದವರಿಗೆ ಹೋಗಲು ತಯಾರಿದ್ದೇವೆ. ಆದ್ರೆ ಜನಗಳು ಸಹ ಈ ಹೋರಾಟದ ದಿಕ್ಕಿನಲ್ಲಿ ನೀವೇನಾದ್ರು ಹೆಜ್ಜೆ ಇಡದೇ ಇದ್ರೆ ನಮ್ಮ ಮನೆ ಮಠಗಳನ್ನು ಕಳ್ಕೊಳ್ತೇವೆ, ನಮ್ಮ ಮನೆ ಮಠಗಳನ್ನು ನಾವು ಕಳ್ಕೊಂಡ್ಬಿಡ್ತೇವೆ. ಆದ್ರಿಂದ ನಾನು ನಿಮ್ಮ ಎಲ್ಲರ ಈ ಸಮ್ಮುಖದಲ್ಲಿ 3 ವಿಷಯಗಳನ್ನು ಮಂಡನೆ ಮಾಡಿದ್ದೇನೆ. ಮೊದಲನೇದಾಗಿ ನಾವು ಈ ಏನು ಈಗ ಕೊಟ್ಟಿರುವಂತ ಸೂಕ್ಷ್ಮ ಪ್ರದೇಶವನ್ನು ನಾವು ಕೇಂದ್ರ ಸರ್ಕಾರ ಪರಿಸರ ಇಲಾಖೆಯ ತಿರಸ್ಕಾರ ಮಾಡಬೇಕು, ನಾವು ಅದಕ್ಕೆ ಅಬ್ಜೆಕ್ಷನ್ ಫೈಲ್ ಮಾಡ್ತೇವೆ, ತಿರಸ್ಕಾರ ಮಾಡಬೇಕು ಅಂತ. 2ನೇದು ಇದರಲ್ಲಿ ಯಾವುದೇ ರಾಜಕಾರಣ ಮಾಡಬಾರ್ದು ಅಂತೇಳಿ. 3ನೇದು ಒಗ್ಗಟ್ಟಲ್ಲಿ ಹೋರಾಟ ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ ಅನ್ನೋ ಮಾತನ್ನು ಈ ಸಮಯದಲ್ಲಿ ಹೇಳಲಿಕ್ಕೆ ಈ ಕಾನೂನು ಅಧಿಸೂಚನೆ ವಿರುದ್ಧವಾದ ಹೋರಾಟ ಯಾವುದೇ ಸರ್ಕಾರ ಯಾವುದರ ಅಂತೇಳಿ ಅಲ್ಲ, ನಾವು ರೈತರ ಪರವಾದ ಹೋರಾಟ. ಈಗ ನಾನ್ ನೆನೆ ಯಾವುದೇ ಕಾಂಗ್ರೆಸ್ ಅದು ಇದ್ದಾಗ ಯಾವತ್ತು ಬಂತು ಅನ್ನೋ ಮಾತನ್ನು ಹೇಳಿದ್ದೀನಿ ನಿಮಗೆ. ಅದು ನಾವು ಯಾರು ಪೋಷಣೆ ಮಾಡೋದು ಅಲ್ಲ, ಯಾರು ಜಾನಕರ ಅದು ಬಂದಾಗ ಅದನ್ನು ಮೊದಲನೇ ರೀತಿಯಲ್ಲಿ 2 ಸಮಿತಿಗಳನ್ನ ರಚನೆ ಮಾಡಿದ್ದು ಅಂದಿನ ಸರ್ಕಾರಗಳು. ಆತರ ಇದ್ರೆ ಅವತ್ತೇ ಅದನ್ನ ತಿರಸ್ಕಾರ ಮಾಡ್ಬೋದಿತ್ತಲ್ಲ, ಅವತ್ತೇ ತಿರಸ್ಕಾರ ಮಾಡ್ಬೋದು. ಅದನ್ನ ಯಾಕೆ ಮಂಡನೆ ಮಾಡಿದ್ರಿ, ಯಾಕೆ ಅದು ಸೂಚನೆ ಹೊಡ್ತಿದ್ರಿ? ಅದನ್ನು ಇವಾಗ ಅದಾದ್ಮೇಲೆ 1 ನಿಮಗೆ ಗೊತ್ತಿರ್ಲಿ, ಸರ್ಕಾರಗಳು ಬಂದಾಗ ಯಾವುದು ತಿರಸ್ಕಾರ ಅಲ್ಲ, ಅಧಿಸೂಚನೆ ಮಾಡುತ್ತೆ. ಅಧಿಸೂಚನೆ ಮಾಡಿದ ರಾಜ್ಯ ಸರ್ಕಾರಗಳು ಅದನ್ನ ತಿರಸ್ಕಾರ ಮಾಡಬಹುದು. ಕೇಂದ್ರ ಸರ್ಕಾರ ಇವತ್ತು ಕೇರಳ ಗವರ್ಮೆಂಟ್ ಅಲ್ಲಿ ತಿರಸ್ಕಾರ ಮಾಡಿ 1 ನಿಮಿಷ ತಿರಸ್ಕಾರ ಮಾಡಿದ್ದಾರೆ. ತಿರಸ್ಕಾರ ಮಾಡಿದ ಮೇಲೆ ಇವತ್ತು ಅದನ್ನ ಅಧಿಸೂಚನೆಯಲ್ಲಿ 4,000 ಚದರ ಕಿಲೋಮೀಟರ್ ಬಿಟ್ಟಿದ್ದಾರೆ ಇವಾಗಿನ ಕಾಂಗ್ರೆಸ್ ಸರ್ಕಾರ. 2016 ಮೇ 6ನೇ ತಾರೀಕು ಬಿಟ್ಟಿರೋದು. ಅದಾದ್ಮೇಲೆ ಮೊದ್ಲಲ್ಲ, ಇವಾಗಲೂ ಅಷ್ಟೇ ನಾವು ಇದನ್ನ ಹೋರಾಟ ಮುಖಾಂತರನೇ ತೊಡಬೇಕಂತ ಹೇಳಿ ನನ್ನ ಅಭಿಪ್ರಾಯ ಇದೆ. ಈಗ ಅಧಿಸೂಚನೆ ಹೊಡ್ತಿದ್ರೆ ಕೇಂದ್ರದ ಪರಿಸರ ಇಲಾಖೆನೇ ಅಲ್ಲ. ಈ ನೋಡಿ, ಈ ಕಾನೂನು ವಿರುದ್ಧ ಯಾವ ಸರ್ಕಾರ, ಕೇಂದ್ರ ನಮ್ಗೇನು ಇದಲ್ಲ, ರೈತರ ವಿರುದ್ಧ ಯಾವ ಸರ್ಕಾರ ಮಾಡಿದ್ರು ಹೋರಾಟನೇ. ಹೌದು ನಾವು ಕಾನೂನು ವಿರುದ್ಧ, ನಮಗೇನು ಯಾವುದು ಏನು ಅದೇ ಬೇರೆ ಸಬ್ಜೆಕ್ಟ್ ಅಭಿಷೇಕ್. ಅದೇ ಎಕ್ಸಾಂಪಲ್ ಈಗಲ್ಲ, ಈಗ ಅದೇ ಬೇರೆ ಸಬ್ಜೆಕ್ಟ್, ಇದೇ ಬೇರೆ ಸಬ್ಜೆಕ್ಟ್, 2 ಬೇರೆ ಸಬ್ಜೆಕ್ಟ್ ಅಭಿಷೇಕ್. ಅದೇ ಬೇರೆ ಸಬ್ಜೆಕ್ಟ್ ಇದೆ. ಈಗ ನಾವು ಮಾತಾಡ್ತಿರೋದು ಪರಿಸರ ಇಲಾಖೆಯ ಹೋರಾಟ, ಪರಿಸರ ಇಲಾಖೆ ವಿರುದ್ಧ ಹೋರಾಟ ಮಾಡ್ಬೇಕು, ಇದನ್ನು ಕೈ ಬಿಡಬೇಕು, ಬೇರೆ ವಿಷಯ ಇಲ್ಲ. ನಮ್ಮ ವಾದ ಈ ತರ ಇದೆ. ನಮ್ಮ ವಾದ ಸರ್ಕಾರವು ತಿರಸ್ಕಾರ ಮಾಡಬಹುದು. ಈಗ ಮೊದಲು ಪರಿಸರ ಇಲಾಖೆಗೆ ಇಲ್ಲಿರುವಂತ ಪರಿಸ್ಥಿತಿಗಳನ್ನ, ಜನತೆ ಬೀಡಾದ ಪ್ರದೇಶಗಳನ್ನ ಯಾವ ಕಾರಣಕ್ಕೂ ನೀವು ಅದರಲ್ಲಿ ಇನ್ಕ್ಲೂಡ್ ಮಾಡಂಗಿಲ್ಲ. ಇದಕ್ಕೆ ನಿಮಗೆ ಎಲ್ಲಾ ಪೇಪರ್ಸು ರೆಡಿ ಇದೆ. ಆದ್ರೆ ಅವರು ಅದನ್ನ ಸೇರಿಸಿದ್ದಾರೆ ಅಂತ ಹೇಳುವಾಗ ಅವರಿಗೆ ಅದು ಗೊತ್ತಿರಬೇಕು. ಯಾಕಂದ್ರೆ ಇದನ್ನ ಸೇರಿಸಿದ ಸಮಿತಿ ಇದೆಯಲ್ಲ, ಅದು ಸ್ಥಳೀಯವಾಗಿ ಎಲ್ಲೂ ಅವರು ಅದನ್ನ ಬಂದು ಪರಿಶೀಲನೆ ಮಾಡಿಲ್ಲ. ಸ್ಯಾಟಲೈಟ್ ಮುಖಾಂತರ ಮಾಡಿದ್ರು ಅವತ್ತು. ಅದನ್ನೇ ಹಿಡ್ಕೊಂಡು ನಾವು 16 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇವೆ.
ಅದನ್ನ ಏನಾಗಿದೆ ಅಂತ ಹೇಳಿದ್ರೆ, ಒಂದು ನಿಮಗೆ ಗೊತ್ತಿರಲಿ, ಗೋದಾವರ್ಮನ್ ಕೇಸುನು 202 ಕೇಸನ್ನ ಸುಪ್ರೀಂ ಕೋರ್ಟ್ ಇವತ್ತಿಗೆ ವೋಟ್ ಮಾಡ್ಬಾಡುತ್ತೆ. ಒಂದೇ ಒಂದು ಕೇಸ್ ಏನಾದ್ರು ಇವತ್ತು ನಡೆದಿದ್ರೆ 20 ವರ್ಷ ಒಂದೇ ಒಂದು ಕೇಸ್ ಅದನ್ನು ವಜಾ ಮಾಡಿಸುವಂತದ್ದು ಎಲ್ಲ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಕರ್ತವ್ಯ ಇದೆ. ಅಲ್ಲ, ಮೊದಲು ಮಾರ್ಪಾಡು ಇದನ್ನ ಕೈ ಬಿಡಬೇಕು. ಮಾರ್ಪಾಡು ಇದನ್ನ ಬದಲಾವಣೆ ಮಾಡ್ಕೊಳ್ಳೋದು ಆಮೇಲೆ. ಮೊದಲು ಇವರು ಏನು ನೋಟಿಫಿಕೇಶನ್ ಮಾಡಿದಾರಲ್ಲ, ಸಂಪೂರ್ಣ ನೋಟಿಫಿಕೇಶನ್ ಕೈ ಬಿಡ್ಬೇಕು ಇವರು. ಅಲ್ಲ, ರಾಜ್ಯ ಸರ್ಕಾರ ಸಮಿತಿ ಮಾಡೋದಕ್ಕಿಂತ ಮೊದಲು ರಾಜ್ಯ ಸರ್ಕಾರ ಸಮಿತಿ ಮಾಡಿದೆ. ಕೇಂದ್ರ ಸರ್ಕಾರ 2023 ಹೊಸ ಕಾಯ್ದೆ ಪ್ರಕಾರ ಹಲವಾರು ರಿಲೀಫ್ ಗಳನ್ನ ಕೊಟ್ಟಿದೆ. ನಾನು ಅದನ್ನೇ ಅಲ್ಲ, ಹೋರಾಟನೇ ಇದರಲ್ಲಿ ಮತ್ತು ಹೋರಾಟನೇ ನಾಗರಾಜ್. ಏನಂದ್ರೆ, ನಾವುಗಳು ಒಟ್ಟಾಗಿ ರಾಜ್ಯದಲ್ಲಿ ಒಂದೊಂದು ಪಕ್ಷ ಮಾಡೋದಲ್ಲ. ನಾವು ಇವತ್ತು 3 ಜನಗಳು ಸೇರಿ ಇದ್ರ ಬಗ್ಗೆ ಒಂದು ನಿರ್ಣಯ ತಗೊಂಡು ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ತೇವೆ, ಕೇಂದ್ರ ಸರ್ಕಾರಕ್ಕೂ ಮನವರಿಕೆ ಮಾಡಿಕೊಡ್ಬೇಕು. ಅದೇ ಸರ್ವ ಪಕ್ಷದ ನಿಯೋಗ. ಇವತ್ತು ಬೆಳಗ್ಗೆ ನಾನು ಒಂದು ಕೆಲಸ ಬೆಳಗ್ಗೆನೂ ರಾಜೇಗೌಡರಿಗೂ ಮಾತಾಡಿದೆ. ನಾನು ಏನು ಅಂದ್ರೆ, ನೋಡಿ, ಇದಕ್ಕೆ ಒಂದು ಸರಿಯಾದ ದಿಕ್ಕಿನಲ್ಲಿ ಹೋಗ್ಬೇಕು. ನಾವು ಯಾರ ವಿರೋಧ ಮಾಡ್ಕೊಂಡು ಯಾವ್ದೋ ಮಾಡ್ಲಿಕ್ಕೆ ಹೋಗ್ಲಿಕ್ಕಲ್ಲ. ನಮ್ಮೆಲ್ಲರದು ಒಂದೇ ಯೋಜನೆ ಇರಬೇಕು. ನಾವು ಇದನ್ನ ಯಾವುದೇ ಕಾರಣಕ್ಕೆ 92 ಗ್ರಾಮಗಳನ್ನ ಕೈ ಬಿಡ್ಬೇಕು. ಅವರು ಅಷ್ಟೇ, ಪಕ್ಷಾತೀತವಾದ ಹೋರಾಟ, ಒಗ್ಗಟ್ಟಿನ ಹೋರಾಟ ಮಾಡ್ಬೇಕಿದೆ. ನೋಡೋಣ, ಆವಾಗ ಜನ ಬರ್ತಾರೆ. ಏನಾಗತ್ತೆ, ನಾವು ಈಗ ಮನವಿ ಮಾಡೋದು ಪಬ್ಲಿಕ್. ಇದು ಎಲ್ಲರೂ ಸೇರಿ ಹೋರಾಟ ಮಾಡ್ಬೇಕು. ಈಗಾಗಲೇ ಎಲ್ಲಾ ಗ್ರಾಮಗಳಲ್ಲಿ ಬೇರೆ ಬೇರೆ ವಿಚಾರಕ್ಕೆ ಅರಣ್ಯಗಳನ್ನು ಮೀಸಲಿಟ್ಟಿದ್ದಾರೆ. ಈಗಾಗಲೇ ಮೀಸಲಿಟ್ಬಿಟ್ಟಿದ್ದಾರೆ. ಈಗ ನಡೀತಾ ಇರೋದೇನಪ್ಪಾ ಅಂತಂದ್ರೆ, ಮತ್ತೊಂದು ಸೂಕ್ಷ್ಮ ಪ್ರದೇಶ ಅಂತೇಳಿ ಯಾಕೆ ವಿಘೋಷಣೆ ಮಾಡಬೇಕು? ಸೂಕ್ಷ್ಮ ಪ್ರದೇಶ ಅಂತಂದ್ರೆ, ನೀವು ಖಾಸಗಿಯಾಗಿ ಏನು ರೈತರ ಜಮೀನಿದೆ ಅಲ್ಲೂ ಕೂಡ ಚಟುವಟಿಕೆಗಳ ನಿರ್ಬಂಧ. ಈಗ ಅರಣ್ಯ ಹೇಗಿದ್ರು ಮೀಸಲಾಗಿಟ್ಟಿದೆ, ಅಲ್ಲಿ ಯಾರು ಹೋಗ್ತಾ ಇಲ್ಲ. ಈಗ ಜೈವಿಕ ಅರಣ್ಯ ಉದಾಹರಣೆ ತಗೊಂಡು ಕೆಸುವೆ ಜೈವಿಕ ಅರಣ್ಯ ಅಂತ ಘೋಷಣೆ ಆಗಿದೆ, ಸೆಕ್ಷನ್ 4 ಅಂತ ಘೋಷಣೆ ಆಗಿದೆ. 1 ಕಿಲೋಮೀಟರ್ ದೂರದಲ್ಲಿ ಇದೆ ಅದು ಕೆಸುವೆ ಧಾಮ. ಮತ್ತೆ ಸೂಕ್ಷ್ಮ ಪ್ರದೇಶ ಅಂತಂದ್ರೆ ಏನು ಇರ್ಬೇಕಲ್ಲ. ಇದನ್ನ ಯಾರೋ ಒಂದು ಪಕ್ಷದವರು ಮಾಡುವಂಥದ್ದು, ಒಂದು ಪಕ್ಷದ ವಿರುದ್ಧ ಅನ್ನೋದನ್ನ ತಗೊಳ್ಳೋದಕ್ಕಿಂತ ಇಡೀ ರೈತ ಸಮುದಾಯದ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ ಇದೆ. ಇದು ಎಲ್ಲ ಒಂದು ಕಡೆ ರೈತರ ಒಂದು ಕೃಷಿ ಬದುಕನ್ನ, ಖಾಸಗಿ ರೈತರ ಚಟುವಟಿಕೆಗಳನ್ನ ಹತ್ತಿಕ್ಕುವಂತ ಒಂದು ಕಾನೂನು ಇದೆ. ಇದು ಆಗಬಾರ್ದು. ಇದು ಕಾಲಾಂತರದಲ್ಲಿ ಕಂಪ್ಲೀಟ್ವಾಗಿ ಹಾಗೆ ಈಗ ಅಭಯಾರಣ್ಯಗಳು ಅಥವಾ ಕುದುರೆಮುಖ ಇದು ಮೊದಲೇನು ಹೇಳಿದ್ರು, ನಾವು ಯಾವುದೇ ರೈತರ ಚಟುವಟಿಕೆಗೆ ಅಡ್ಡಿ ಮಾಡಲ್ಲ, ಅವರ ಬದುಕಿಗೆ ತೊಂದರೆ ಮಾಡಲ್ಲ ಅಂದರು. ಕ್ರಮೇಣ ಒಂದೊಂದೇ ಟೈಪ್ ಮಾಡ್ತಾ ಬಂದು ಇವತ್ತರಿಂದ ಹೊರಡುವಂಥ ಪ್ರದೇಶ. ಆ ಥರದ ಒಂದು ಸ್ಥಿತಿಯನ್ನ ಈ ಸೂಕ್ಷ್ಮ ಪ್ರದೇಶಗಳಲ್ಲಿ ಇವರು ತರುವುದಕ್ಕೆ ಹುನ್ನಾರ ನಡೀತಾ ಇದೆ. ಇದನ್ನು ವಿರೋಧಿಸಬೇಕು ಎಲ್ಲರೂ ಸೇರಿ ಅಂತ ನಮ್ಮ ಅಲ್ಲ, ಅದನ್ನ ನಾವು ಒಪ್ತೀವಿ ಕಡೋಜವ್ರು. ಏನಂದ್ರೆ, ಒಂದು ಪಕ್ಷ ಮಾಡಿಕೊಳ್ಳೆ ಅವ್ರ ಬ್ಯಾನರ್ಲಿ ಇನ್ನೊಬ್ರು ಹೋಗ್ಲಿಕ್ಕೆ ಇಷ್ಟಪಡಲ್ಲ. ಈ ಹೋರಾಟ ಸಮಿತಿಯೇ ಒಂದಾಗಬೇಕು. ಈಗ ದೊಡ್ಡ ದೊಡ್ಡ ಹೋರಾಟಗಳು ಮಾಡಿದಾಗ ಒಂದು ಸಾಮಾಜಿಕ ಕಳಕಳಿ ಇರೋರ ಜೊತೆಯಲ್ಲಿ ಎಲ್ಲರೂ ಕೈ ಜೋಡಿಸಿದ್ದಾರೆ. ಅದರಲ್ಲಿ ಆ ಪಕ್ಷ ಈ ಪಕ್ಷ ಅನ್ನೋದು ಎಲ್ಲರೂ ಕೈ ಜೋಡಿಸಿದ್ದಾರೆ. ಈಗ ನಾವು ಅಬ್ಜೆಕ್ಷನ್ ಅನ್ನು ನಾವು ಫೈಲ್ ಮಾಡ್ತಾ ಇದ್ದೀವಿ. 14 ಪಾಯಿಂಟ್ನ ನಾವು ಅದನ್ನು ಕವರ್ ಮಾಡಿದ್ದೀವಿ. ಈಗ ನಾವು ಯಾವ ಅದರಲ್ಲಿ ನ್ಯೂನ್ಯತೆ ಇದೆಯಲ್ಲ, ಅಷ್ಟು ನ್ಯೂನ್ಯತೆಗಳನ್ನು ಎತ್ತಿ ಆಡಿದ್ದೇವೆ. ಆ ನ್ಯೂನ್ಯತೆಗಳನ್ನ ಇರೋದ್ರಿಂದ ಈ ಸಂಪೂರ್ಣವಾದ ಈ ಒಂದು ಏನು ವರದಿನ ನೀವು ಕೈ ಬಿಟ್ಟು ಹೊಸದಾಗಿ ಜಾಯಿಂಟ್ ಸರ್ವೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ಹೇಳಿದೆ. ಜಾಯಿಂಟ್ ಸರ್ವೆ ಆದ ಮೇಲೆ ಎಷ್ಟು ಗ್ರಾಮಗಳಲ್ಲಿ ಎಷ್ಟು ಜನವಸತಿ ಪ್ರದೇಶ ಇದೆ, ಎಷ್ಟು ಗ್ರಾಮಗಳಿದ್ದಾವೆ ಅನ್ನೋದಾಗತ್ತೆ. ಅದ್ರ ಮೇಲೆ ಅವ್ರು ಮಾಡಬೇಕು.
ಸೇರಿಸಿದ್ದಾರೆ. ಅಂದ್ರೆ ಈ ವಿಚಾರವನ್ನು ಏನಾದರೂ ಮೆನ್ಷನ್ ಮಾಡೋಕ್ಕೆ ಸಾಧ್ಯ? ಇಲ್ಲ, ಈಗ ಪಶ್ಚಿಮ ಘಟ್ಟ ಎಕೋ ಸೆನ್ಸಿಟಿವ್ ಏರಿಯಾದ ಬಗ್ಗೆ ವೆಸ್ಟ್ ಘಾಟ್ ಇದು ಕೊಡುವಾಗ ಇದು ಮಾತ್ರ ಕೊಡಬೇಕು. ಈಗ ನಾವೇನು ಮಾಡಬೇಕಾಗಿದೆ ಅಂದರೆ ಇಲ್ಲಿಯ ರೈತರು ನಮಗೆ ನಾವು ಕಂಡಾಗಿ ಈಗಾಗಲೇ ನಿಮಗೆ ಹೇಳಿದೆ 94C ನಲ್ಲಿ ನಮಗೆ ಸಮಸ್ಯೆ ಇದೆ, ಸೆಕ್ಷನ್ 17ನಲ್ಲಿ ಸಮಸ್ಯೆ ಇದೆ, ಡೀಮ್ಡ್ ಫಾರೆಸ್ಟಲ್ಲಿ ಸಮಸ್ಯೆ ಇದೆ. ಈ ನಾಲ್ಕನ್ನು ಸೇರಿಸಿ ಒಂದೇ ಒಂದು ಸಾರಿ ಇದಕ್ಕೆ ಅಂತಿಮವಾದ ರಿಲೀಫ್ ಬೇಕೇ ಬೇಕಾಗತ್ತೆ. ಅದನ್ನು ಮಾಡಲೇಬೇಕು ಸರ್ಕಾರಗಳಂತ ಹೇಳಲಿಕ್ಕೆ. ಅದೇ ಒತ್ತುವರಿ ಅದು ಇದರಲ್ಲೇ ಬರೋ ಡೀಮ್ಡ್ ಫಾರೆಸ್ಟಲ್ಲಿ. ನಾಗರಾಜ್, ಪತ್ರಿಕೆ ನಿಮಗೆ ಬಿಟ್ಟಿದ್ದೀನಿ, ನನ್ನ ಮಾತು ಕೇಳಿದ್ದೀನಿ. ಆಗ್ಬೋದು ಅಂತೂ ನಮ್ಮ ಇದನ್ನ ನಾವು ಕಳಿಸ್ತಾ ಇದ್ದೀವಿ ಈಗ.